ಹಲೋ ಹಾಯ್ ಫ್ರೆಂಡ್ಸ್, ಮಹಿಲಾಗ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಂತಲೇ ಅಂದ್ಕೊಂಡಿದ್ದೀನಿ. ನಾಳೆ ಕ್ರಿಸ್ಮಸ್ ಹಬ್ಬ ಇದೆ ಅಲ್ವಾ, ಡಿಸೆಂಬರ್ 25ಕ್ಕೆ. ಹಾಗಾಗಿ ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಏನು, ಇದರ ಇತಿಹಾಸ ಏನು ಅನ್ನೋದನ್ನು ಇವತ್ತಿನ ಒಂದು ಎಪಿಸೋಡಲ್ಲಿ ನೋಡೋಣ ಫ್ರೆಂಡ್ಸ್. ಈ ದಿನದ ವಿಶೇಷವೆಂದರೆ ಯೇಸು ಕ್ರಿಸ್ತನ ಜನ್ಮದಿನವನ್ನು ಕ್ರಿಸ್ಮಸ್ ಹಬ್ಬವಾಗಿ ಪ್ರತಿ ವರ್ಷ ಆಚರಿಸುವುದು, ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡುವುದು, ಪರಸ್ಪರ ಉಡುಗೊರೆಗಳನ್ನು ನೀಡುವುದು ಇತ್ಯಾದಿ. ಈ ಹಬ್ಬವನ್ನು ಇಸ್ರೇಲ್, ಆಸ್ಟ್ರೇಲಿಯಾ, ಅಮೇರಿಕಾ, ಬ್ರಿಟನ್, ಚೈನಾ, ಈಜಿಪ್ಟ್, ರಷ್ಯಾ, ರೊಮೇನಿಯಾ ಸೇರಿದಂತೆ ವಿಶ್ವಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಯೇಸು ಕ್ರಿಸ್ತನು ಗೋಶಾಲೆಯಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮನೆಗಳಲ್ಲಿ ಶ್ರೀಕೃಷ್ಣನ ಸ್ತಂಭ ಚಿತ್ರವನ್ನು ಹೇಗೆ ನಿರ್ಮಿಸಲಾಗುತ್ತದೆಯೋ ಅದೇ ರೀತಿಯಲ್ಲಿ ಕೆಲವರು ಯೇಸುವಿನ ನೆನಪಿಗಾಗಿ ಗೋಶಾಲೆಯನ್ನು ನಿರ್ಮಿಸುತ್ತಾರೆ. ಈ ಗೋಶಾಲೆಯು ಕುರುಬರೊಂದಿಗೆ ಯೇಸುವಿನ ಬಾಲ್ಯವನ್ನು ಚಿತ್ರಿಸುತ್ತದೆ. ಹಾಗಾದರೆ ಕ್ರಿಸ್ಮಸ್ ಹಬ್ಬದ ಮೂಲ ಮತ್ತು ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಕೆಲವು ಸಂಗತಿಗಳಿವೆ, ಅವುಗಳನ್ನು ನಾವೀಗ ನೋಡೋಣ. ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥವಾದ ಬೈಬಲ್ನಲ್ಲಿ ಹೇಳಲಾದ ನಂಬಿಕೆಗಳ ಪ್ರಕಾರ ಪ್ರಭು ಯೇಸು ಕ್ರಿಸ್ತನು ಕ್ರಿಸ್ತಪೂರ್ವ 4ರಲ್ಲಿ ಇಸ್ರೇಲಿಯಾದ ಬೆತ್ಲೆಹೇಮ್ ನಗರದಲ್ಲಿ ಜನಿಸಿದನು. ಯೇಸು ಮೊದಲಿನಿಂದಲೂ ಯಹೂದಿ ಧರ್ಮಕ್ಕೆ ಸೇರಿದವನೆಂಬ ನಂಬಿಕೆ ಇದೆ. ಅವರ ತಂದೆ ಜೋಸೆಫ್, ತಾಯಿ ಮೇರಿ. ಜೀಸಸ್ ಮತ್ತು ಅವರ ತಂದೆ ಬಡಗಿಗಳಾಗಿದ್ದರು ಎಂದು ಈ ಕಥೆಯು ಹೇಳುತ್ತದೆ. ಬಾಲ್ಯದಿಂದಲೂ ಯೇಸು ಅವರ ತಂದೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. 30ನೇ ವಯಸ್ಸಿಗೆ ಯೇಸು ಸಮಾಜದ ಕಲ್ಯಾಣಕ್ಕಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. ನಂತರ ಅವರು ಸ್ಥಳದಿಂದ ಸ್ಥಳಕ್ಕೆ ಹೋಗಿ ಬೋಧನೆಯನ್ನು ನೀಡುತ್ತಿದ್ದರು. ಅವರು ಹಾಗೆ ಮಾಡುವುದು ಯಹೂದಿಗಳ ಮೂಲಭೂತವಾದಿಗಳಿಗೆ ಇಷ್ಟವಾಗುತ್ತಿರಲಿಲ್ಲ ಮತ್ತು ಅವರು ಯೇಸುವನ್ನು ವಿರೋಧಿಸಲು ಪ್ರಾರಂಭಿಸಿದರು. ನಂತರ ಒಂದು ದಿನ ಯೇಸುವನ್ನು ರೋಮನ್ ಗವರ್ನರ್ ಮುಂದೆ ಹಾಜರುಪಡಿಸಲಾಯಿತು ಮತ್ತು ಅವರು ಶಿಲುಬೆಗೇರಿಸುವ ಶಿಕ್ಷೆ ವಿಧಿಸಿದರು. ಅವರನ್ನು ಶುಭ ಶುಕ್ರವಾರದಂದು ಶಿಲುಬೆಗೆ ಏರಿಸಲಾಯಿತು. ಶಿಲುಬೆಗೇರಿದ ನಂತರ ಜೀಸಸ್ ದೇವರ ಪವಾಡದಿಂದ ಪುನರುತ್ಥಾನಗೊಂಡರು ಹಾಗೂ ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಿದರೆಂದು ಹೇಳಲಾಗುತ್ತದೆ. ಈ ಹಿಂದೆ 4ನೇ ಶತಮಾನದ ಮಧ್ಯಭಾಗದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಡಿಸೆಂಬರ್ 25ಅನ್ನು ಕ್ರಿಸ್ಮಸ್ ದಿನವೆಂದು ಗುರುತಿಸುತ್ತಿದ್ದವು. ಅಧಿಕೃತವಾಗಿ 1870ರಲ್ಲಿ ಅಮೆರಿಕಾವು ಕ್ರಿಸ್ಮಸ್ ದಿನವನ್ನು ಫೆಡರಲ್ ರಜಾ ದಿನವೆಂದು ಘೋಷಿಸಿತು. ದೇವರ ಮಗ ಎಂದು ಕರೆಯಲಾಗುವ ಯೇಸು ಕ್ರಿಸ್ತನ ಜನ್ಮದಿನದ ಸಂತೋಷದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತದೆ. ಕ್ರಿಸ್ಮಸ್ ಹಬ್ಬವನ್ನು ಕ್ರಿಸ್ತನಿಗಾಗಿಯೇ ಆಚರಿಸಲಾಗುತ್ತದೆ. ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಜನ್ಮ ದಿನಾಂಕದ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ, ಆದರೆ ಇದರ ಹೊರತಾಗಿಯೂ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 25ರಂದು ಆಚರಿಸಲಾಗುತ್ತದೆ. ಯುರೋಪ್ನಲ್ಲಿ ಕ್ರಿಸ್ಮಸ್ ವೃಕ್ಷವು ಉತ್ತರ ಯುರೋಪ್ನಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಹುಟ್ಟಿಕೊಂಡಿತು. ಆ ಸಮಯದಲ್ಲಿ ಫರ್ ಎಂಬ ಮರವನ್ನು ಅಲಂಕರಿಸಿ ಈ ಹಬ್ಬವನ್ನು ಆಚರಿಸಲಾಯಿತು. ಅನೇಕ ಜನರು ಕ್ರಿಸ್ಮಸ್ ಸಂದರ್ಭದಲ್ಲಿ ಚೆರ್ರಿ ಮರದ ಕೊಂಬೆಗಳನ್ನು ಅಲಂಕರಿಸಲು ಬಳಸುತ್ತಾರೆ. ಆದರೆ ಕ್ರಿಸ್ಮಸ್ ಟ್ರೀ ಖರೀದಿಸಲಾಗದವರು ಮರಕ್ಕೆ ಪಿರಮಿಡ್ ಆಕಾರ ನೀಡಿ ಕ್ರಿಸ್ಮಸ್ಸನ್ನು ಆಚರಿಸುತ್ತಿದ್ದರು. ಆದರೆ ಕಾಲಾನಂತರದಲ್ಲಿ ಕ್ರಿಸ್ಮಸ್ ವೃಕ್ಷದ ಪ್ರವೃತ್ತಿಯು ಹೆಚ್ಚಾಯಿತು. ಈಗ ಪ್ರತಿಯೊಬ್ಬರು ಕ್ರಿಸ್ಮಸ್ ಗಿಡವನ್ನು ತಂದು ಅದನ್ನು ಚಾಕೊಲೇಟ್ಗಳು, ಆಟಿಕೆಗಳು ಮತ್ತು ದೀಪಗಳು, ಉಡುಗೊರೆಗಳಿಂದ ಅಲಂಕರಿಸುತ್ತಾರೆ. ಕ್ರಿಸ್ಮಸ್ ಟ್ರೀಗೆ ಉಡುಗೊರೆಗಳನ್ನು ಹಾಕುವುದು ಮತ್ತು ಅದನ್ನು ಸುಂದರವಾಗಿ ಅಲಂಕರಿಸುವುದು ದುಷ್ಟಶಕ್ತಿಗಳನ್ನು ಮನೆಯಿಂದ ದೂರವಿಡುತ್ತದೆ ಎಂದು ಹೇಳಲಾಗುತ್ತದೆ. ಸಂತಾಕ್ಲಾಸ್ನ ಒಂದು ಮೂಲ ಹೆಸರು ಸಂತ ನಿಕೋಲಸ್. ನಾವೆಲ್ಲ ಕೇಳಿದ್ದೀವಲ್ಲ ಸಂತಾಕ್ಲಾಸ್ ಅಂತ. ಆತ ಆಗರ್ಭ ಶ್ರೀಮಂತನಾಗಿದ್ದು ಬಡವರು, ನಿರ್ಗತಿಕರಿಗೆ ತುಂಬ ಕರುಣೆ ತೋರಿಸಿ ಸಹಾಯ ಮಾಡ್ತಾ ಇದ್ದ. ಯಾವಾಗಲೂ ಈತ ತನ್ನ ಪೋಷಕರನ್ನು ಕಳೆದುಕೊಂಡ ಬಳಿಕ ತನ್ನೆಲ್ಲ ಆಸ್ತಿಯನ್ನು ರಹಸ್ಯವಾಗಿ ಬಡವರಿಗೆ ದಾನ ಮಾಡ್ತಾ ಬರುತ್ತಾನೆ. ಸಂತ ನಿಕೋಲಸ್ ಮರಣಾನಂತರ ಚರ್ಚಿನ ಅನುಯಾಯಿಗಳು ಈ ಅಭ್ಯಾಸವನ್ನು ಮುಂದುವರಿಸಿದರು. ಹೀಗೆ ಕ್ರಿಸ್ಮಸ್ ಹಿಂದಿನ ದಿನ ಸಂತಾಕ್ಲಾಸ್ ಉಡುಗೊರೆ ನೀಡುವ ರೀತಿಯು ಪ್ರಾರಂಭವಾಯಿತು. ತದನಂತರದಲ್ಲಿ ಒಂದು ಕೋಕಾ ಕೋಲಾ ಆ್ಯಡ್ನಲ್ಲಿ ಸಂತಾಕ್ಲಾಸ್ನನ್ನು ಬಿಳಿಯ ಒಂದು ದಾಡಿ ಹಾಗೂ ಆತನ ಒಂದು ಸಂತಾಕ್ಲಾಸ್ನ ಬಟ್ಟೆಗಳನ್ನು ಅಧಿಕೃತವಾಗಿ
ಪ್ರಕಟಣೆ ಮಾಡಲಾಯಿತು. ತದನಂತರ ನಾವು ಸಂತಾಕ್ಲಾಸನ್ನು ಒಂದು ನಗುಮುಖದ ವ್ಯಕ್ತಿಯಾಗಿ ಹಾಗೂ ಒಂದು ನಿರ್ದಿಷ್ಟ ಉಡುಗೆಯಿಂದ ನಾವು ಗುರುತಿಸುತ್ತೇವೆ. ಹಾಗೂ ಸಂತಾಕ್ಲಾಸ್ ಎಂದರೆ ಯಾವಾಗಲೂ ನಮಗೆ ಉಡುಗೊರೆ ನೀಡುತ್ತಾನೆ ಅಂತ ಮಕ್ಕಳು ತಿಳಿದಿರ್ತಾರೆ. ಹಾಗಾಗಿ ಮಕ್ಕಳಿಗೆ ಸಂತಾಕ್ಲಾಸ್ ಅಂದರೆ ತುಂಬ ಇಷ್ಟ. ಹೀಗಿತ್ತು ಇವತ್ತಿನ ಒಂದು ಕ್ರಿಸ್ಮಸ್ ದಿನದ ವಿಶೇಷತೆಯ ಹಾಗೂ ಇತಿಹಾಸದ ಒಂದು ಎಪಿಸೋಡು. ಈ ಎಪಿಸೋಡ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಜನಕ್ಕೆ ತಲುಪಿಸಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.